ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರನ್ನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಆಯ್ಕೆ ಮಾಡಿರುವುದನ್ನು ಸ್ವಾಗತಿಸಿ ಬಳ್ಳಾರಿ ನಗರದಲ್ಲಿ ಇದೇ ಮೇ 30ರಂದು ಶನಿವಾರ ಸಂಜೆ ಬಳ್ಳಾರಿ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಜೆಎಸ್ ಆಂಜನೇಯಲು ಅವರ ನೇತೃತ್ವದಲ್ಲಿ ಕೈ ಕಾರ್ಯಕರ್ತರು ಸಂಭ್ರಮಾಚರಣೆ ನಡೆಸಲು ನಗರದ ವಿವಿಧ ಪ್ರದೇಶಗಳಲ್ಲಿ ಬೈಕ್ ರ್ಯಾಲಿಯನ್ನು ನಡೆಸಲಾಗಿದೆ. ಬಳಿಕ ನಗರದ ಆದಿದೇವತೆಯಾದಂತಹ ಶ್ರೀ ಕನಕ ದುರ್ಗಮ್ಮ ದೇವಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗಿದ್ದು, ನಂತರ ದೇವಸ್ಥಾನದ ಆವರಣದಲ್ಲಿ ಕೇಕ್ ಕತ್ತರಿಸಿ ಸಿಹಿ ಹಂಚುವ ಮೂಲಕ ಸಂಭ್ರಮಾಚರಣೆಯನ್ನು ನಡೆಸಲಾಗಿದೆ. ಈ ವೇಳೆ ಡಿಕೆ ಶಿವಕುಮಾರ್ ಅವರ ಪರ ಜೈಕಾರಗಳು ಮೊಳಗಿದವು. ಈ ವೇಳೆ ಮಾತನಾಡಿದಂತಹ ಮುಖಂಡರು, ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ರಾಜಕೀಯ ಜೀವನ ಆರಂಭಿಸಿದ ಡಿಕೆ ಶಿವಕುಮಾರ್ ಅವರು ವಿವಿಧ ಹಂತಗಳಲ್ಲಿ ಪಕ್ಷವನ್ನ ಸಂಘಟಿಸಿ ಇಂದು ರಾಜ್ಯದ ಅತ್ಯುನ್ನತ ಹುದ್ದೆಗೆ ಏರಿದ್ದಾರೆ. ಅವರ ನೇತೃತ್ವದಲ್ಲಿ ರಾಜ್ಯ ಮತ್ತಷ್ಟು ಅಭಿವೃದ್ಧಿ ಕಾಣಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು, ನಾಯಕರು, ಪದಾಧಿಕಾರಿಗಳು, ಕಾರ್ಯಕರ್ತರು ಭಾಗಿಯಾಗಿದ್ದು, ಸಂಭ್ರಮಾಚರಣೆಯು ಜೆಎಸ್ ಆಂಜನೇಯಲು ಅವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆದಿದೆ. ಬ್ಯೂರೋ ರಿಪೋರ್ಟ್, ಹೇಮಂತ್ ರಾಜ್, ಸೂರ್ಯ ನ್ಯೂಸ್ ಕನ್ನಡ, ಬಳ್ಳಾರಿ. ಶಿವಕುಮಾರ್ ಮುಖ್ಯಮಂತ್ರಿ ಅವರು ನಮ್ಮ ಪಾರ್ಟಿಯಲ್ಲೇ ಕಾಂಗ್ರೆಸ್ ಪೂರ್ತಿ ಸೀನಿಯರ್ ಲೀಡರು. ಅವ್ರು ಬಹಳ ದುಡ್ದು ಕಷ್ಟಪಟ್ಟದಕ್ಕೆ ಇವತ್ತು ಆ ದುರ್ಗಮ್ಮ ದೇವರು ಅನುಕಂಪೆಯಿಂದ ಅವ್ರಿಗೆ ದುಡ್ದವ್ರಿಗೆ ಕೂಲಿ ಸಿಕ್ಕಂಗ ನಮ್ಮ ಹಳೆ ಕನಸು ಈಡೇರೋದಂತ ಭಾಷೆ ಯಾವತ್ತೂ ಆಗ್ಬೇಕಾಯ್ತು. ಅದು ಅವತ್ತು ಇವತ್ತು 2026ರಲ್ಲಿ ಅವ್ರ ಕನಸು ಈಡೇರ್ತದಂತೇಳಿ ನಮ್ಮ ಆಸೆ ಐತೆ. 2 ವರ್ಷ ಪೂರೈಸ್ತಾರಂತ ನನಗೆ ನಂಬಿಕೆ ಐತೆ. 140ರಿಂದ 150 ಸೀಟು ಒಂದು ಕೂಡ ಕಡಿಮೆ ಬರ್ದಂಗ ಬರ್ತಾವ. ನಮ್ಮ ಡಿಸ್ಟಿಕ್ ನಲ್ಲಿ 8 ಸೀಟ್ ಬರ್ತಾವ, ಒಂದು ಕೂಡ ಕಡಿಮೆ ಬರೋದಿಲ್ಲ. ಯಾವುದೇ ಕಾರಣಕ್ಕೂ ನಮ್ಮ ಕಾಂಗ್ರೆಸ್ಗೆ ಈಗ ಬಳ್ಳಾರಿ ಭದ್ರಕೋಟೆ ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ನೆಕ್ಸ್ಟ್ ನಮ್ಮ ಸಿಟಿಗೆ ನಮ್ಮ ಆಂಜನೇಯ ಸಾರ್ ಅವ್ರಿಗೆ ಟಿಕೆಟ್ ಬರ್ತದಂತ ನನ್ನ ನಂಬಿಕೆ ಐತೆ. ಅವ್ರ ಸಮಕ್ಷಮದಾಗೆ ನಾವು ಕಾಂಗ್ರೆಸ್ ಬಾವುಟ ಆರಿಸೋದೇ ನಂಬಿಕೆ ಐತೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಡಿಕೆ ಶಿವಕುಮಾರ್ ಸಾಹೇಬರು ML ನಿಂದ ಹಿಡಿದು ಮಿನಿಸ್ಟ್ರು ಮತ್ತೆ ಎಲ್ಲ ಆಗಿದ್ದಕ್ಕೆ ನಮ್ಮ ಬಳ್ಳಾರಿನಾಗ ಇಡೀ ಕರ್ನಾಟಕನಾಗ ನಮ್ಗೆ ಒಂದು ಹಬ್ಬ ಮಾಡ್ತಾ ಇದ್ವಿ ನಾವು CM ಆಗಿದ್ದಕ್ಕೆ. ಅದಕ್ಕೆ ನಮ್ಮ CM ಆಗಿದ್ದಕ್ಕೆ ಡಿಕೆ ಶಿವಕುಮಾರ್ ಇಂದ ಸಾಹೇಬರಿಂದ ಹಿಡಿದು ಎಲ್ಲರಿಗೂ ಇವತ್ತು ಸಂತೋಷ ವಿಷಯ. ಅದಕ್ಕೆ ನಮ್ಮ ಮನಸ್ಸು ಪೂರ್ತಿಯಿಂದ ಎಲ್ಲ ಅಭಿನಂದನೆ ಕೋರ್ತಾ ಇದ್ವಿ. ಧನ್ಯವಾದಗಳು. ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಇವತ್ತಿನ CLP ಮೀಟಿಂಗ್ ಅನೌನ್ಸ್ ಮಾಡಿದ್ದಾರೆ ನಮ್ಮ ನೆಚ್ಚಿನ ಡಿಕೆ ಶಿವಕುಮಾರ್ ಸಾಹೇಬರು. ಪಕ್ಷದಲ್ಲಿ ಹಂತ ಹಂತವಾಗಿ ಯೂತ್ ಕಾಂಗ್ರೆಸ್ ಇಂದ NSA ಇಂದ ಬ್ಲಾಕ್ ಮಟ್ಟದಿಂದ ಇವತ್ತೇನು ಪಕ್ಷ ಮುಖ್ಯಮಂತ್ರಿ ಮಾಡಿದೆ ಸಂತೋಷದ ವಿಷಯ ಇತ್ತು. ರಾಜ್ಯ ತುಂಬಾ ಡಿಕೆ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲಾ ಕಾರ್ಯಕರ್ತರು ಇತ್ತು. ಬಳ್ಳಾರಿ ಸಹ ಒಂದು ಉದ್ಯಮದಿಂದ ಆಲೋಚನೆ ಮಾಡ್ತಾ ಇದೀವಿ. ದುರ್ಗಮ್ಮ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದೀವಿ, ಸಿಹಿ ಮಾಡ್ತಾ ಇದ್ದೀವಿ. ಇದು ಸೂರ್ಯ ನ್ಯೂಸ್ ಕನ್ನಡ.